ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ ಅಲ್ವಾ? ಎಸ್, ಆರೋಗ್ಯಕ್ಷೇಮವನ್ನು ವಿಚಾರಿಸೋದು ನಮ್ಮೆಲ್ಲರ ಸಂಸ್ಕೃತಿ. ಹಾಗಾಗಿ ಮೊದಲು ಅದನ್ನು ವಿಚಾರಿಸೋದ್ರ ಮೂಲಕ ಶುರು ಮಾಡೋಣ. ಇವತ್ತಿನ ಒಂದು ಅದ್ಭುತ ಕಾರ್ಯಕ್ರಮ ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ, ಹಲವಾರು ಸಿನಿಮಾಗಳು ರಿಲೀಸ್ ಆಗುವಂತಹ ಸಮಯದಲ್ಲಿ ಈ ಸ್ಟೇಜ್ನಲ್ಲಿ ಅಂತಹ ಕಾರ್ಯಕ್ರಮಗಳನ್ನು ನೋಡಿದ ಈ ಒಂದು ವೇದಿಕೆ ಇವತ್ತು ಸಂಗೀತದ ಕಾರ್ಯಕ್ರಮವನ್ನು ನೋಡ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಖುಷಿಯಾಗುವಂತಹ ವಿಷಯ. ಸಿನಿಮಾಗಳನ್ನು ರಿಲೀಸ್ ಮಾಡಬೇಕಾದ್ರೆ ಆ ವಿಷಲ್ಗಳು, ಚಪ್ಪಾಳೆಗಳು ಎಲ್ಲ ಅದು ಸಾಮಾನ್ಯವಾಗಿರುತ್ತೆ. ಆದರೆ ಸಂಗೀತ ಅಂದರೆ ಆಲ್ಬಮ್ ಸಾಂಗ್ ಇವತ್ತೊಂದು ರಿಲೀಸ್ ಆಗ್ತಾ ಇದೆ, ಹೃದಯ ಗೀತೆ ಅಂತೇಳಿ. ತಮ್ಮೆಲ್ರಿಗೂ ಇದು ತಿಳಿದೇ ಇದೆ. ಖಂಡಿತವಾಗ್ಲೂ ಇದನ್ನು ನಾವು ಸಂಭ್ರಮಿಸಲೇಬೇಕು. ಯಾಕಂತ ಹೇಳಿದರೆ ಸಂಗೀತಕ್ಕೆ ಕಲ್ಲನ್ನು ಕೂಡ ಕರಗಿಸುವಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ. ಸಂಗೀತವನ್ನೋದು ನಮ್ಮ ಸುತ್ತ ಪ್ರತಿದಿನ ಇರುವಂತಹ ವಿಷಯ ಅಂತ ಹೇಳ್ಬೋದು. ಅಳುವ ಮಗುವಿನಿಂದ ಹಿಡಿದು ಸಮಾಧಾನ ಮಾಡುವ ತಾಯಿಯ ಮಮತೆಯಿಂದ ಹಿಡಿದು, ಪ್ರೇಮಿಯ ಪ್ರೇಮದಿಂದ ಹಿಡಿದು, ಬಡಿಯುವ ಹೃದಯದಿಂದ ಹಿಡಿದು, ಮರ ಗಿಡಗಳಿಂದ ಹಿಡಿದು, ಹರಿಯುವ ನೀರಿಂದ ಹಿಡಿದು, ಬೀಸುವ ಗಾಳಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಂಗೀತವನ್ನು ಕಾಣ್ಬೋದು. ಇಂತಹ ಸಂಗೀತವನ್ನು ಆರಾಧಿಸಿ, ಪ್ರೀತಿಸಿ, ಬರೆದು, ಹಾಡಿ ಇವತ್ತು ನಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ ಪ್ರೀತಿ ಅಶೋಕ್ ಮೇಡಮ್. ತಮಗೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮೊದಲನೇದಾಗಿ ಬಯಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಈ ಅದ್ಭುತವಾದ ಹೃದಯ ಗೀತೆ ಆಲ್ಬಮ್ ಸಾಂಗ್ ಇವತ್ತೇನು ರಿಲೀಸ್ ಆಗ್ತಾ ಇದೆ, ಇದಕ್ಕೆ ಅಭಿನಂದಿಸಲು, ಹಾರೈಸಲು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ನಮ್ಮ ಜೊತೆಗೆ ವಿ ಮನೋಹರ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಹಾಗೆ ಹಲವಾರು ಸಿನಿಮಾಗಳನ್ನು ನೀಡಿರುವಂತಹ ಭಾವನೆಗಳಿಗೆ ಭಾವನೆ ಎನ್ನುವುದನ್ನು ಏನಂತ ತೋರಿಸಿದ, ಎಸ್, ಹಾಗೆ ಕಣ್ಣೀರಿಲ್ಲದ ಕಣ್ಣುಗಳಲ್ಲಿ ಕಣ್ಣೀರನ್ನು ಚಿಮ್ಮಿಸಿದಂತಹ ಸಿನಿಮಾಗಳನ್ನು ನೀಡಿದಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರಾದಂತಹ ಓಂ ಸಾಯಿ ಪ್ರಕಾಶ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಚಲನಚಿತ್ರ ನಟರಾದಂತಹ ಶ್ರೀ ಶರತ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹೃದಯ ಗೀತೆ ಆಲ್ಬಮ್ ಸಾಂಗ್ನ ಛಾಯಾಗ್ರಾಹಕರಾದಂತಹ ಶ್ರೀ ಕ್ರೇಜಿ ಮೈಟ್ಸ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಮತ್ತೊಂದು ಕೇಂದ್ರ ಬಿಂದು ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ, ನಮ್ಮ ಪ್ರೀತಿಯ ಅಶೋಕ್ ಅವರು. ಹೆಸರಲ್ಲೇ ಪ್ರೀತಿ ಇದೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮಗೆ. ಹಾಗೆ ಜೋಡೆತ್ತುಗಳಂತೆ ತನ್ನ ಪತ್ನಿಗೆ ಈ ಸಾಧನೆಗೆ ಕೈ ಜೋಡಿಸಿದಂತಹ ಅವರ ಪತಿ ನಿರ್ಮಾಪಕರು ಅಶೋಕ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. RS ಗಣೇಶ್ ನಾರಾಯಣ್ ಸರ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಕೂಡ ಈ ಕಾರ್ಯಕ್ರಮ ಹೀಗೆ ನಡೀತಾ ಇದೆ. ದೀಪವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದರೆ ಇಲ್ಲಿ ಹಚ್ಚಿದ ದೀಪ ಈ ಆಲ್ಬಮ್ ಸಾಂಗಿಗೆ ಬೆಳಕಾಗಿ ಮೂಡಲಿ, ಇನ್ನಷ್ಟು ಸಾಕಷ್ಟು ವರ್ಷ ಇವುಗಳು ನಮ್ಮ ಜೊತೆ ಕಾಣಲಿ, ಕೇಳಿ, ಇನ್ನಷ್ಟು ಹಾಡುಗಳು ಇವರಿಂದ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. विघ्नेश्वरं विश्वरूपं कुम्भोधर मनोहरं सुन्दरं कोमलाकारं गणेशं तं नमाम्यहम्। कैलासनादतनयम् एकदन्तं गजाननं फालचन्द्रं विशालाक्षं वन्देऽहं गणनायकम्। मुदाकराधमोदकं सदा विमुक्तिसाधकं कलाधरावतंसकं विलासिलोकरक्षकं। मुदाकराधमोदकं सदा विमुक्तिसाधकं
कलाधरावतंसकं विलासिलोकरक्षकम् अनायकैक्यनायकं विनाशिदेवदैत्यकं नताशुभाशुनाशकं नमामि तं विनायकं नमामि तं विनायकं. ನಾವೆಲ್ಲರೂ ಕಾಯ್ತಾ ಇರುವಂತಹ ಕ್ಷಣ ಆದಷ್ಟು ಬೇಗ ಬಂದಿದೆ. ಹೃದಯ ಗೀತೆ ಅದ್ಭುತವಾದ ಹಾಡು ಚಿತ್ರಿಸಿದ್ದಾರೆ. ನಾವೆಲ್ಲರೂ ಕಾಯ್ತಿರುವಂತಹ ಕ್ಷಣ ಹೃದಯ ಗೀತೆ ಆಲ್ಬಮ್ ಸಾಂಗ್ನ ನೀವೆಲ್ಲರೂ ಇವತ್ತು ನೋಡಬೇಕು. ನೀವು ಸಾಕಿದ ಮಗು, ಪೋಷಿಸಿದ ಮಗು, ಇವತ್ತು ಅದನ್ನು ಮೀಡಿಯಾ ಮುಂದೆ ಇಡ್ತಿದ್ದೀರಾ. ಖಂಡಿತವಾಗ್ಲೂ ನಮ್ಮ ಮಾಧ್ಯಮದವರು ಕೋಟ್ಯಾಂತರ ಜನಕ್ಕೆ ತಲುಪಿಸ್ತಾರೆ ಅಂತ ಹೇಳ್ತಾ ಶುಭಾರಂಭದೊಂದಿಗೆ ಹಾಡು ರಿಲೀಸ್ ಆಗಲಿ. ಮೂಲತಃ ಡೆಂಟಿಸ್ಟ್ ಆಗಿರುವ ನಮ್ಮ ಪ್ರೀತಿ ಅಶೋಕ್ ಮೇಡಮ್ ಅವರು ಹಲ್ಲುಗಳನ್ನ ನೋಡುವುದರ ಜೊತೆಗೆ ಹೊಸ ಸಂಗೀತ ಲೋಕವನ್ನೇ ನೋಡಿದವರು. ಒಳಗಣ್ಣಿನಿಂದ ಸಂಗೀತವನ್ನು ಆರಾಧಿಸಿದವರು. ಬಾಲ್ಯದಲ್ಲಿಯೇ ಕವನಗಳನ್ನು ಗೀಚಿ ಸಾಹಿತ್ಯದ ಕಡೆಗೆ ಆಸಕ್ತಿಯನ್ನು ಹೊಂದಿದವರು. ತದನಂತರ ಹಾಡುಗಳನ್ನು ಹಾಡುವ ಮೂಲಕ, ಬರೆಯುವ ಮೂಲಕ ಆಸಕ್ತಿಯನ್ನು ಕನಸನ್ನು ಈಗ ನನಸಾಗಿಸಿಕೊಂಡವರು. ಆದಷ್ಟು ಆಲ್ಬಮ್ ಸಾಂಗ್ಗಳನ್ನು ಮಾಡಿದ್ದಾರೆ. ಅವಷ್ಟು ಕೂಡ ಪ್ರೀತಿ ಅಶೋಕ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ತಾವೆಲ್ಲರೂ ನೋಡ್ಬೋದು. ಈಗ ರಿಲೀಸ್ ಆಗಿರುವಂತಹ ಹೃದಯ ಗೀತೆ ಹಾಡು ಕೂಡ ಪ್ರೀತಿ ಅಶೋಕ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ಅದ್ಭುತ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅದೆಷ್ಟೋ ಹಾಡುಗಳನ್ನು ಬರೆದು ಅದೆಷ್ಟೋ ಸಿನಿಮಾಗಳನ್ನು ಹೈಲೈಟ್ ಆಗಿ ಮಾಡಿದಂಥವರು. ಹಾಗೆ ಇನ್ನೊಬ್ರು ಅದೆಷ್ಟೋ ಸಿನಿಮಾಗಳನ್ನು ನಿರ್ದೇಶಿಸಿ ಅದೆಷ್ಟೋ ಸಿನಿಮಾಗಳನ್ನು ನಮ್ಮ ಕಣ್ಮುಂದೆ ತಂದು ಇಂತಹದೊಂದು ಸಿನಿಮಾಗಳನ್ನು ಮಾಡ್ಬೋದಾ ಅಂತೇಳಿ ತೋರಿಸ್ಕೊಟ್ಟವರು ಒಬ್ಬ ನಿರ್ದೇಶಕ, ಇನ್ನೊಬ್ರು ಸಾಹಿತಿಯಾದಂಥ ನಮ್ಮ ಮನೋಹರ್ ಸರ್, ಹಾಗೆ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅದೆಷ್ಟು ಸಿಂಪಲ್ ಆಗಿ ಕೂತ್ಕೊಂಡಿದ್ದಾರೆ. ಆ ಸೊಬಗನ್ನ ಇಲ್ಲಿ ನಿಂತ್ಕೊಂಡು ನೋಡೋದೇ ಒಂದು ಸುಂದರವಾಗಿದೆ. ಖಂಡಿತವಾಗ್ಲೂ ಸರ್, ನಿಮ್ಮ ಸರಳತೆಗೆ ಒಂದು ದೊಡ್ಡ ನಮನ ಬರಲಿ, ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರಳತೆಯಿಂದ ಕೂತ್ಕೊಂಡು ಒಂದು ಅಭಿನಂದನೆ ಸೂಚಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ಅದೇ ನಮಗೆ ದೊಡ್ಡ ವಿಷಯ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶರತ್ ಸರ್ ಆಗಿರ್ಬೋದು, ಪ್ರೀತಿ ಮೇಡಮ್ ಆಗಿರ್ಬೋದು, ಅಶೋಕ್ ಸರ್ ಆಗಿರ್ಬೋದು, ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಹಸ್ತದಿಂದಲೇ ಈ ಒಂದು ಆಲ್ಬಮ್ ಸಾಂಗನ್ನು ರಿವೀಲ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬನ್ನಿ. ಸಾಹಿತಿ, ಸಂಪಾದಕಿ, ಮಧುರಕಂಠದ ಗಾಯಕಿ ಪ್ರೀತಿ ಅಶೋಕ್ ರವರು ಹೃದಯ ಗೀತೆ ಹಾಡನ್ನು ಬರೆದು ಹಾಡಿದ್ದಾರೆ ಕೂಡ. ಹಾಗೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ವಿಜಯ ಪ್ರಕಾಶ್ ಸರ್ ಆಗಿರ್ಬೋದು, ಅಥವಾ ಗಾಯಕರಾದಂತಹ ರಾಜೇಶ್ ಕೃಷ್ಣ ಸರ್ ಆಗಿರ್ಬೋದು, ಇವರ ಜೊತೆ ಕೂಡ ಗಾಯನವನ್ನು ಮಾಡಿ ಹೆಸರನ್ನು ಮಾಡಿದ್ದಾರೆ. ಹಲವಾರು ಆಲ್ಬಮ್ ಸಾಂಗ್ಗಳು ಇವರ ಯೂಟ್ಯೂಬ್ ಚಾನಲಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಖಂಡಿತವಾಗ್ಲೂ ನಾವಂತೂ ನೋಡ್ತೀವಿ ಅನ್ನೋ ಪ್ರಾಮಿಸನ್ನು ಮಾಡ್ತೀವಿ. ನೀವು ಕೂಡ ಆಲ್ಬಮ್ ಸಾಂಗಲ್ಲಿ ನೋಡ್ತೀರಾ ಅನ್ನೋದಾದ್ರೆ ಜೋರಾಗಿ ಒಂದ್ಸಲ ಚಪ್ಪಾಳೆ ಬರಲಿ. ಎಸ್, ಒಂದು ಜೋರಾದ ಚಪ್ಪಾಳೆ. ನಮ್ಮೆಲ್ಲರ ಪ್ರೀತಿ ಹಾಗೆ ಗುರು ಹಿರಿಯರು ನಮ್ಮ ವೇದಿಕೆ ಮೇಲಿದ್ದಾರೆ. ಇವರೆಲ್ಲರ ಹಾರೈಕೆ ಈ ಹಾಡಿನ ಮೇಲೆ, ಪ್ರೀತಿ ಮೇಡಮ್ ಮೇಲೆ. ನಾನು ನಿಮ್ಮ RS ಗಣೇಶ್ ನಾರಾಯಣನ್. ಎಷ್ಟೋ ಸಿನಿಮಾ ಚಿತ್ರದ ಒಂದು ಹಾಡು ಧ್ವನಿಸುರುಳಿ ಬಿಡುಗಡೆಯಲ್ಲಿ ನಾವು ಭೇಟಿಯಾಗಿದ್ದೀವಿ. ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ. ನಾನು ಒಂದೇ ಸ್ಕೂಲಲ್ಲಿ ಓದಿದವರು. ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿಯವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ. ಯಾಕಂದರೆ ಸ್ಕೂಲ್ ಟೈಮಲ್ಲಿ ಅವರು ತುಂಬ ಒಳ್ಳೆ, ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಗಾಯಕಿ. ಎಲ್ಲ ಯಾವುದೇ ಕಾಂಪಿಟೇಷನ್ಸಲ್ಲಿ ಹೋದರೂ ಅವರು ಪ್ರೈಸ್ ತಗೊಳ್ಳೋರು. ನನ್ನ ಸಿಸ್ಟರ್ ಜೊತೆಗೆ ನಮ್ಮ ಅಕ್ಕನೂ ಚೆನ್ನಾಗಿ ಹಾಡ್ತಾರೆ. ಸೊ ಅವರಿಬ್ಬರು ಒಂದು ಮ್ಯೂಸಿಕ್ ಟ್ರಿಪ್ಪಲ್ಲಿ ಇದ್ದರು. ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು, ಯಾವುದೇ ಕಾಲೇಜ್ಗೆ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸಲ್ಲಿ ಶಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್. ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನನ ಬರೀತಾರೆ ನಂಗೆ ಗೊತ್ತಿರಲಿಲ್ಲ. ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು. ನಾನು ಚಿತ್ರರಂಗ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅವಾಗ ಆಗಲಿಲ್ಲ. 30 ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ, ಒಂದು 30-40 ಜನ ಸೇರಿದ್ವಿ. ಆವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು. ಒಂದು ದೇವರ ನಾಮ ಭಾವಗೀತೆ, ಡಿವೋಷನಲ್ ಸಾಂಗಿಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ಒಂದು ಆಲ್ಬಮ್ ಸಾಂಗ್ ಬಂದಿದ್ದೀವಿ ವಿಡಿಯೋ ಮಾಡಲಿಕ್ಕೆ ಅಂತ. ಸಾಂಗ್ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬರ್ತಿದ್ದಾರೆ ಅಂತ. ಅದಕ್ಕೆ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತು ವಿ ಮನೋಹರ್ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನಾನು ಕರೆದೆ. ಅವರಿಬ್ಬರು ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ವಿ ಮನೋಹರ್ ಸರ್, ಸಾಯಿ ಪ್ರಕಾಶ್ ಸರ್.
ಈ ಹಾಡಿಗೆ ಶ್ರೀ ಅವರು ಒಂದು ದಿವಸ ಬಂದು ಶೂಟ್ ಮಾಡಿಕೊಟ್ರು. ಅದಕ್ಕೆ ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ. ಶರತ್ ನನ್ನ ಕ್ಲೋಸ್ ಫ್ರೆಂಡ್, ಹೀರೋ, ಇವಾಗ ಬೊಂಬಾಟ್ ಮೋಹನ್ ಶಬಾಷ್ ಅಂತ ಒಂದು ಚಿತ್ರಕ್ಕೆ ಹೀರೋ ಮಾಡ್ತಿದ್ದಾನೆ. ಮತ್ತು ಪ್ರೀತಿಯವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಧುರವಾದ ಒಂದು ಕಂಠ. ನೀವು ಇವಾಗಲೇ ಕೇಳಿದ್ರೆ ಗೊತ್ತಿರ್ಬೋದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು, ಒಂದು ಮೆಲೋಡಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಅವಕಾಶಗಳು ಸಿಗಲಿ, ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ. ಸಾಹಿತ್ಯ ಕೂಡ ತುಂಬ ಚೆನ್ನಾಗಿ ಬರೀತಾರೆ, ಅದರಲ್ಲೂ ಒಂದು ಒಳ್ಳೆ ಇದು ಸಿಗಲಿ ಅಂತ ಕೇಳ್ಕೊತೀನಿ. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ಅವರ ಹಸ್ಬೆಂಡ್ ಪ್ರೀತಿ ಅಶೋಕ್ ಅವರು. ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತ ಇದು ಆಗಿರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಎವ್ರಿ ರೆಕಾರ್ಡಿಂಗ್ಗೆ ಅವರು ಸ್ಟುಡಿಯೋ ಬರೋರು, ಅವರು ಇರೋ ಒಂದು ಆಫೀಸ್ ಕೆಲಸ ಬಿಟ್ಟು ಬಂದು ಸ್ಟುಡಿಯೋಗೆ ಬಂದು ಕೂತ್ಕೊಂಡು ಎಷ್ಟೋ ಡಿಸ್ಕಷನ್ಸ್ ಮಾಡಿದ್ದೀವಿ ಸಾಂಗ್ ಬಗ್ಗೆ ಮಾಡೋಣ ಅಂತ. ಈ ಸಾಂಗ್ ಬರೀ ಆಡಿಯೋ ಮಾತ್ರ ಮಾಡಿಬಿಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಸಾಂಗ್ ಎಲ್ಲ ಆದಮೇಲೆ ಸರಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಆಮೇಲೆ ವೀಡಿಯೋ ಮಾಡಿದ್ದೀವಿ. ಅದು ಇವಾಗ ನಿಮ್ಮ ಮುಂದೆ ಇದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟ್ ಈ ಒಂದು ಟೀಮಿಗೆ ಇರಲಿ. ಈ ಜೊತೆಗೆ ನಮಗೆ ಹೆಲ್ಪ್ ಮಾಡಿದವರಲ್ಲಿ ಅಂದರೆ ಆರ್ಟಿಸ್ಟ್ ಆಗಿ ನಮ್ಮ ಅಜಿತ್ ಈ ಹೃದಯ ಸಾಂಗಿಗೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರಿಗೆ ಮತ್ತಷ್ಟು ಒಂದು ಒಳ್ಳೆ ಅವಕಾಶಕ್ಕೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಯಾರಿವ ಸಾಂಗಲ್ಲಿ ಸಮರ್ಥ್ ಮತ್ತು ತನ್ವಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ. ಅವ್ರಿಗೂ ಒಂದು ಒಳ್ಳೆ ಅವಕಾಶಗಳು ಸಿಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ವೊಕೇಶನ್ ಹಾಡಿದವರು ಹೃತಿಕಾ ಮನೋಜ್ ಅಂತ. ಇವರು ನನ್ನ ಒಂದು ಚಿತ್ರಾಲಿ ಅಂತ ಒಂದು ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದರು. ಅದು ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ಆಗಲಿಲ್ಲ. ಬಟ್ ಆ ಚಿತ್ರ ಬಿಡುಗಡೆ ಆಗಿದ್ದರೆ ಖಂಡಿತವಾಗ್ಲೂ ಅವರಿಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು. ಇವತ್ತು ಅವರು ಬೇರೆ ಒಂದು ರೀತಿಯಲ್ಲಿ ಕೇರಳ ಸ್ಟೇಟ್ ಅವಾರ್ಡಲ್ಲಿ ಒಂದು ಸಾಂಗ್ ಏನೋ ಅದೊಂದು ಅದಕ್ಕೆ ಅವಾರ್ಡ್ ಸಿಕ್ಕಿದೆ. ಇವತ್ತು ಅವಾರ್ಡ್ ತೊಗೊಂಡು ಬಂದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗಲಿ ಅಂತಲೂ ನಾನು ಕೇಳ್ಕೊತೀನಿ. ಅದರಲ್ಲಿ ಒಂದು ಬಂದು ದೇವರನಾಮ, ಅದು ಮಹಾದೇವ ಅಂತ ಒಂದು ಸಾಂಗ್ ಮಾಡಿದ್ದೀವಿ. ಎರಡು ಕಡೆ ಒಂದು ರಂಗೋಲಿ ಗಾರ್ಡನ್ಸಲ್ಲಿ ಶೂಟ್ ಮಾಡಿದ್ವಿ, ಇನ್ನೊಂದು ಎಲಿಮೆಂಟ್ಸ್ ಮನಲ್ಲಿ ಶೂಟ್ ಮಾಡಿದ್ವಿ. ಯಾವುದೇ ಸಾಂಗಿಗೆ ಒಂದು ವಿಡಿಯೋ ಒಂದು ಅದ್ರದ್ದು ಒಂದು ಇದಿದ್ರೆ ಸಾಂಗ್ ಇನ್ನೂ ಒಂದು ಜನಕ್ಕೆ ಅವ್ರ ಮನಸ್ಸಿಗೆ ತಟ್ಟತ್ತೆ ಅಂತ ಒಂದು ಐಡಿಯಾ ಮಾಡಿದ್ವಿ. ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಪರ್ಟಿಕ್ಯುಲರ್ಲಿ ಮಹಾದೇವ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಶಿವರಾತ್ರಿಗೆ. ತುಂಬ ಜನ ಅದ್ಭುತವಾದ ಒಂದು ರಿವ್ಯೂಸ್ ಕೊಡ್ತಾ ಇದ್ದಾರೆ. ಇನ್ನೊಂದು ಉದ್ದೇಶ ಇದರದು ಒಳ್ಳೆ ಸಾಹಿತ್ಯ ಸಿಗಬೇಕು ನಮ್ಮ ಜನರಿಗೆ, ಕನ್ನಡ ಜನರಿಗೆ. ಆ ಸಾಹಿತ್ಯನೂ ಒಂದು ಕಾರಣ ನಮಗೆ ಈ ಥರ ಮಾಡಿ ಹಾಡುಗಳನ್ನು ಬಿಡುಗಡೆ ಮಾಡೋಕ್ಕೆ. ನಾನು ಬರೆದಿರೋದು ತುಂಬ ಬರೆದಿದ್ದೇನೆ ಚಿಕ್ಕವಳಿಂದನೂ. ಒಂದು 200-300 ಹಾಡುಗಳು ಇರ್ಬೋದು. ಆದರೆ ಈಗ ಮುಖ್ಯವಾಗಿ ಒಂದು 60-70 ಸಾಂಗ್ಸು ಯೂಟ್ಯೂಬ್ ಚಾನಲಲ್ಲಿ ಇದೆ. ಅದನ್ನು ಈ ಯೂಟ್ಯೂಬ್ ಚಾನಲ್ದು ವಿಶೇಷತೆ ಏನಂತಂದರೆ ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು. ಅದನ್ನು ಈ ರೀತಿ ಯಾಕಂತಂದರೆ ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ. ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ. ಚಿಕ್ಕವಳು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ. ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ. ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ. ಮಾಡಬೇಕು ಒಂದು ಸಿನಿಮಾ ಇವರದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ, ಬರೆದಿದ್ದೇನೆ ಸಾಹಿತ್ಯ ಇದತ್ತು. ಇನ್ನೂ ಅಪ್ರೋಚಸ್ ಮಾಡಬೇಕು. ಯಾಕಂತಂದರೆ ಈಗಷ್ಟೇ ಒಂದು 20 ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ. ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರೆದಿರುವಂಥ ಹಾಡುಗಳು. ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾಯಿದ್ದೆ. ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ ಅದು ನಾನೇ ಹಾಡಿರೋದು ನಾನೇ ಬರೆದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ. ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಲೇ ಅಂದ್ಕೊಂಡಿದ್ದಾರೆ. ಹಾಗೆ ಹಾಡಿದ್ದು ಇದೆ ಸರ್. ಗಣೇಶ್ ನಾರಾಯಣ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ. ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದಿರಿ. ಹೃದಯ ಗೀತೆ ಅಶೋಕ್ ಸರ್ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ. ಆಮೇಲೆ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸಾಯಿ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ, ಶ್ರೀ ಅವರಿದ್ದಾರೆ, ಶರತ್, ಅಜಿತ್ ಅಲ್ಲಿ ಕೂತಿದ್ದಾನೆ. ಸೊ ಎಲ್ಲ
ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ, ಇದು ತುಂಬ ಜನಪ್ರಿಯ ಆಗಲಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ಯೂಟ್ಯೂಬ್ ನೋಡಿದ್ರೆ ರಾಶಿ ರಾಶಿ ಹಾಡುಗಳಿರ್ತವೆ, ಅದರ ಮಧ್ಯೆ ಗೆಲ್ಲೋದಂದರೆ ಸ್ವಲ್ಪ ಕಷ್ಟವೇ. ಸ್ವಲ್ಪ ಜಾಸ್ತಿ ಚುಚ್ಚಿ ಕೇಳಿಸ್ಬೇಕಾಗತ್ತೆ. ಬಟ್ ಆದರೆ ಇದು ತುಂಬ ಚೆನ್ನಾಗಿರೋದ್ರಿಂದ ಒಂದು ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ. ಅಂಥ ಹಾಡುಗಳನ್ನ ಮಾಡಿದ್ರೆ ನಿಮಗೆ ಶುಭವಾಗಲಿ. ಓಂ ಶ್ರೀ ಸಾಯಿರಾಮ್. ನಾವೆಲ್ಲ ಒಂದು ಕುಟುಂಬದವರು. ಮಾಧ್ಯಮ ಆಗ್ಬೋದು, 24 ಕ್ರಾಫ್ಟ್ಸ್ ಆಗ್ಬೋದು, ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ. ಗಣೇಶ್ ನಾರಾಯಣ್ ಬಗ್ಗೆ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೆಯಬಹುದು. ಈಸ್ ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ನಿರ್ಮಾಪಕರನ್ನ ಅರ್ಥ ಮಾಡಿಕೊಡೋಂಥ ಒಬ್ಬ ಸಂಗೀತ ನಿರ್ದೇಶಕರಲ್ಲಿ ಗಣೇಶ್ ನಾರಾಯಣ್ ಒಬ್ಬರು. ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರ್ ಅವರು. ಅವರ ಸಾಧನೆ ಬಗ್ಗೆ ಮಹಾಭಾರತ ಬರೆಯಬಹುದು. ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ. ಅಲೆಗಳು ಯಾವ ರೀತಿ 24 ಗಂಟೆ ದಡ ಸೇರ್ತಾ ಇರ್ತದೋ, ಪುನಃ ವಾಪಸ್ ಹೋಗ್ತಾ ಇರುತ್ತೋ, ಅಂದರೆ ಜೀವಂತವಾಗಿರುವಂಥದ್ದು ಸಂಗೀತ. ಮಗು ಸಮೇತ ನಿದ್ರೆ ಮಾಡಿಸೋದಾಗ್ಬೋದು, ಸಂತೋಷಪಡಿಸೋದಾಗೋದು ಸಂಗೀತ. ವೈದ್ಯರಾಗಿ ಬರಗಾರರಾಗೋದು, ಹಾಡುಗರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ನಾನು ನನ್ನ ಮನಸ್ಸಿಗೆ ಅನ್ನಿಸ್ತು. ಹಿಂದೆ ಅವರ ಹಾಡುಗಳನ್ನ ನಾನು ಕೇಳಿದ್ದೀನಿ. ಇವರಿಬ್ಬರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನಸ್ಸೊಳಗೆ ಹೋಗುವಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಹಾಡುಗಾರರವರು. ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂಥ ಕಂಠ ಅವರದು. ಇನ್ನು ಬ್ಯಾಕ್ಗ್ರೌಂಡ್ ನಮ್ಮ ಗಣೇಶ್ ನಾರಾಯಣ್ ಇದ್ದೇ ಇದ್ದಾರೆ. ಅದನ್ನು ಹೈಲೈಟ್ ಮಾಡಿ ಇದು ಮಾಡೋಕ್ಕೆ ಇಬ್ಬರ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ. ನಮಗೇನೇ ಆಸೆ ಇದ್ರೂ ನಮಗೆ ನಿರ್ಮಾಪಕರು ಬೇಕು. ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವರ ಯಜಮಾನರ ನಿರ್ಮಾಪಕರಾಗಿರೋದು ಒಂದು ಅದೃಷ್ಟ, ಪ್ರೀತಿ ಅವರಿಗೆ. ಸಾಮಾನ್ಯವಾಗಿ ಹೇಳ್ತೀವಿ, ಒಬ್ಬ ಗಂಡಸು ಸಕ್ಸಸ್ ಆಗೋದಕ್ಕೆ ಹಿಂದೆ ಒಬ್ಬ ಹೆಂಡತಿ ಇರ್ತಾರೆ, ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವರು ಸಕ್ಸಸ್ ಆಗೋದಕ್ಕೆ ಬೆನ್ನೆಲುಬಾಗಿ ಅಶೋಕ್ ಅವರಿದ್ದಾರೆ. ಅವರ ಅದೃಷ್ಟ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಅಶೋಕ್ ಸರ್. ಇದೇ ರೀತಿ ನೀವು ಪ್ರೋತ್ಸಾಹ ಕೊಡ್ತಾನೆ ಇರಬೇಕು. ಯಾಕಂದರೆ ಎಲ್ಲರಿಗೂ ಆ ಶಕ್ತಿ ಇರಲ್ಲ. ಶಕ್ತಿ ಇರುವಾಗ ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ನಾಳೆ ಹಿಮಾಲಯ ಪರ್ವತ ಹತ್ತುವಂಥ ಅವಕಾಶ ಸಿಕ್ಕತ್ತೆ. ಸಮಾಜದಲ್ಲಿ ಅವಕಾಶ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಎಷ್ಟೋ ಜನ. ನೀವು ಅವರು ಸಿಕ್ಕಿದ್ದು ಅವರ ಅದೃಷ್ಟ, ಅಂತ ಹಿಂದಿ ಸಿಕ್ಕಿದ್ದು ನಿಮ್ಮ ಅದೃಷ್ಟ. 300 ಚಿತ್ರದಲ್ಲಿ 3 ಚಿತ್ರ ಸಕ್ಸಸ್ ಆಗಿದ್ರೆ ತುಂಬ ಖುಷಿ ಆಗತ್ತೆ ನಮಗೆ. ನಮ್ಮ ಕಾಲದಲ್ಲಿ 150 ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡದಿರ್ಬೋದು. ಟೈಗರ್ ಪ್ರಭಾವ್ರಿಗೊಂದು ಮಾರ್ಕೆಟ್ ಇದೆ, ಕಾಶಿನಾಥ್ಗೊಂದು ಮಾರ್ಕೆಟ್ ಇದೆ, ಶಿವರಾಜ್ಕುಮಾರ್ಗೆ ಮಾರ್ಕೆಟ್ ಇದೆ, ವಿಷ್ಣುವರ್ಧನ್ಗೆ ಮಾರ್ಕೆಟ್ ಇದೆ, ಶಂಕರ್ನಾಗ್, ಅನಂತನಾಗ್, ಈ ಥರ ಲೆಕ್ಕ ಹಾಕೊಂಡು ರವಿಚಂದ್ರನ್, ರಾಜ್ಕುಮಾರ್ ಅವರು, ಈ ಥರ ಜಗ್ಗೇಶ್ ಅವರು, ಮಾಲಶ್ರೀ, ಶ್ರುತಿ, ಒಬ್ಬೊಬ್ರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ. ಅವ್ರು ನೋಡಿ ಜನಗಳು ಬರೋರು. ಶುಕ್ರವಾರ ಅಂದರೆ ನಮ್ಗೆ ಹಬ್ಬ, ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ. ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು, ಶರ್ಟ್ ಹರ್ಕೊಳ್ಳೋರು, ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾರಿ ಮನೆಗಳು ಕಟ್ಟಿದಂಥ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿದೆ. ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ, ಸರ್ ನಾವು ಬ್ಲ್ಯಾಕ್ ಟಿಕ್ ಮಾರಿ ನಾವು ಮನೆ ಕಟ್ಕೊಂಡಿದ್ದೀವಿ ಅನ್ನೋರು. ಪೋಸ್ಟರ್ಸ್ ಅಂಟಿಸೋರು, ಕ್ಯಾಸೆಟ್ಗೋಸ್ಕರ ನಮ್ಮ ಮನೆ ಬಂದು ಗಲಾಟೆ ಮಾಡೋರು. SP ರೋಡ್ನಲ್ಲಿ ಕ್ಯಾಸೆಟ್
ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು. ಇವಾಗೆಲ್ಲ ಒಂದು ರೀತಿ ಭೀತಿ ಬಂತು ನಮಗೆ, ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಕುಣಿಸ್ಬೇಕಂತ ಹೇಳ್ತಾರಲ್ವ, ಅದೇ ರೀತಿ ಕಾಲ ಚೇಂಜ್ ಆಯ್ತು. ಇವಾಗ ಟೋಟಲ್ ಈಗ ನೀವೇ ಹೇಳಿದ್ರಿ ಪೈರಸಿ ಬರ್ತಾ ಇದೆ, ರಿಲೀಸ್ ಅದು ಸೇಮ್ ಡೇನೇ ನಾವು ಮೊಬೈಲ್ನಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಅಂತ. ಸರ್ಕಾರ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ, ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. 24 ಕ್ರಾಫ್ಟ್ಸ್ ನಾವು ಕಷ್ಟಪಡ್ತಾ ಇದ್ದೀವಿ. ನಾವು ಮೀಡಿಯಾ ಸೇರಿದ್ರೆ 25 ಅಂದ್ಕೊಡಿ. ಎಲ್ಲರೂ ಒಗ್ಗಟ್ಟಾಗಿದ್ದರೆ ಹಳೆ ಕಾಲ ನೋಡ್ಬೋದು, ಆ ಸ್ವರ್ಣ ವೈಭವವನ್ನು ನಾವು ನೋಡ್ಬೋದು ಅಂತ ನನಗೆ ಆಸೆ ಇದೆ ನನಗೆ. ಯಾಕಂದರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ನಮ್ಮ ಕೈನಲ್ಲಿದೆ. ಒಗ್ಗಟ್ಟಿಲ್ಲ. ಇನ್ನೊಂದು ನೋವೇನೆಂದರೆ ನಮ್ಮ ಕಾಲದಲ್ಲಿ ಅದ್ಭುತವಾದಂಥ ಪ್ರೊಡ್ಯೂಸರ್ಸ್ ಇದ್ದಾರೆ. ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್. ಒಬ್ಬ ಡೈರೆಕ್ಟರ್ನ, ಒಬ್ಬ ಕಲಾವಿದರನ್ನ, ಒಬ್ಬ ರೈಟರ್ನ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಅಂತ ನಿರ್ಮಾಪಕರು ಆ ಕಾಲದಲ್ಲಿದ್ದಾರೆ. ನಾವೆಲ್ಲ ನಿರ್ಮಾಪಕರಿಗೆ ಭಯ ಬೀಳೋರು. ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವಾ, ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾನಿಲ್ವಾ, ಫಸ್ಟ್ ನೋಡಿದ್ರೆ ನಮ್ಗೆ ಏನಾಗ್ಬೋದು ಅಂತ. ಹೀರೋಗೆ ಒಂದು ಕಮಿಟ್ಮೆಂಟ್ ಇದೆ, ನಮ್ಗೆ ಅವ್ರಿಗೂ. ಎಕ್ಸಿಬಿಟ್ಗೆ ನಮಗೆ ಕಮಿಟ್ಮೆಂಟ್ ಇದೆ, ಡಿಸ್ಟ್ರಿಬ್ಯೂಟರ್ ನಮ್ಗೆ ಕಮಿಟ್ಮೆಂಟ್ ಇದೆ, ಫೈನಾನ್ಸ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ. ಅವರೆಲ್ಲ ಕಾಣೆ ಆಗಿದ್ದಾರೆ. ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು, ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು, ಅವರೇ ವಿನೇಲ್ ಹಾಕ್ಸ್ಕೋಬೇಕು, ಅವರೇ ಎವ್ರಿಥಿಂಗ್ ಮಾಡಬೇಕು. ಅದರಿಂದ ನಾವು ಸೋಲ್ತಾ ಇದ್ದೀವಿ ನಾವು. ಯಾಕಂದರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ, ಅದನ್ನು ಬಿಸ್ನೆಸ್ ಮಾಡೋ ಕೆಪಾಸಿಟಿ ಇರಲ್ಲ. ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ. ಬಟ್ ಏನೇ ಇದ್ದರೂ ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು. ಈ ಥರ ವೀಡಿಯೋ ಎಲ್ಲ ಮಾಡುವಾಗ ಆ ಕೆಪಾಸಿಟಿ, ಆ ಸೌಂಡಿಂಗು ಈ ಹಾಡಿನಲ್ಲಿದೆ. ಲಿರಿಕ್ಸು ತುಂಬ ಚೆನ್ನಾಗಿದೆ. ತಪ್ಪದೆ ಪ್ರೀತಿ ಅಶೋಕ್ ಅವರು, ನಮ್ಮ ಗಣೇಶ್ ನಾರಾಯಣ ಮಾಡಿದಂಥ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಪೂಜಿಸಿ ಆರಾಧಿಸೋ ಭಗವಾನ್ ಶ್ರೀ ಸಾಯಿಬಾಬಾ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ಆಯುಷ ಎಲ್ಲ ಕೊಡಲಿ ಅಂತ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಪ್ರೀತಿ ಅಶೋಕ್ ಅವರು ಹೇಳಿದ್ರು 20 ವರ್ಷ ಆದಮೇಲೆ ಮರಳಿ ಬಂದಿದ್ದೀನಿ ಅಂತ. ಬಟ್ ನನ್ನ ಪ್ರಕಾರ ಕಲೆಗೆ ಒಂದು ಟೈಮ್ ಫ್ರೇಮ್ ಅನ್ನೋದು ಇಲ್ಲವೇ ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಸಕ್ಸಸ್ ಸಿಗೋ ಇದೊಂದೇ ಜಾಗ ಕಲೆ. ಬೇರೆ ಎಲ್ಲ ಪ್ರೊಫೆಷನಲ್ ಒಂದು ಎಂಟ್ರಿ ಏಜ್ ಬಾರ್ ಇರುತ್ತೆ, ಒಂದು ಟೈಮ್ ಫ್ರೇಮ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಟ್ ದರ್ ಇಸ್ ನೋ ಟೈಮ್ ಫ್ರೇಮ್. ಯಾವತ್ತು ಬೇಕಾದ್ರೂ ಎಂಟ್ರಿ ಅಂತಂದ್ರೆ ನೀವು ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಫರ್ಗೆಟ್ ಎಂಟ್ರಿ, ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಯಾವತ್ತು ಬೇಕಾದ್ರೂ ಒಂದು ಸಕ್ಸಸ್ ನೋಡ್ಬೋದು. ಈಗ 4 ಸಾಂಗ್ ಮಾಡಿದಿರಲ್ಲ, ಇನ್ನೊಂದು 200 ಸಾಂಗ್ ಮಾಡಿ ಕಂಟಿನ್ಯೂಸ್ ಮಾಡ್ತಾಯಿರಿ. ಅಶೋಕ್ ಅವರು ಇದ್ದಾರೆ. ಅವ್ರ ಚಾನಲ್ ಅಷ್ಟು ಬ್ಯುಸಿಯಾಗಿರುತ್ತೆ ಇನ್ನು. ಸೊ ಬೊಂಬಾರ್ಡ್ಮೆಂಟ್ ಇರಲಿ ಚಾನಲ್ನಲ್ಲಿ. ಆ್ಯಂಡ್ ಗಣೇಶ್ ನಾರಾಯಣ್, ಮೀನ್ ವಿ ವರ್ಕ್ ಟುಗೆದರ್ ಬಿಫೋರ್. ನಿಮ್ಮ ಮ್ಯೂಸಿಕ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಕೀಪ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್. ಆ್ಯಂಡ್ ಈ ಟೀಮ್ ಕಾಂಬಿನೇಷನ್ ಲೆಟ್ ಇಟ್ ಬಿ ಅ ಗ್ರೇಟ್ ಸಕ್ಸಸ್. ಸಾಯಿ ಪ್ರಕಾಶ್ ಸರ್ ಆಗಲಿ, ಮನೋಹರ್ ಸರ್ ಆಗಲಿ, ಗಣೇಶ್ ಸರ್ ಆಗಲಿ, ಶ್ರೀ ಸರ್ ಆಗಲಿ, ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ. ಬಟ್ ನಿಮ್ಮ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇರಬೇಕು ಸರ್. ಆಮೇಲೆ ಕಂಗ್ರ್ಯಾಚುಲೇಷನ್ ಗಣೇಶ್ ಸರ್ ಹಾಗೂ ಪ್ರೀತಿ ಮ್ಯಾಮ್. ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಡಾಕ್ಟರ್ ಆ್ಯಕ್ಟರು ಅದು ಸ್ವಲ್ಪ ಸಿಮಿಲರ್ ಅಂತ ಅನಿಸುತ್ತೆ. ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ಯಾಷನ್ನಿಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ್ಯಕ್ಟರ್ಸ್ ಅಜಿತ್ ಆಗಲಿ, ಮತ್ತು ನೀವೆಲ್ಲ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತೀರ. ನಾನು ಆ್ಯಕ್ಟರ್ ಆಗಿರೋದ್ರಿಂದ ಆ ಟೈಮಲ್ಲಿ ಯಾವ ಥರ ನಿಮಗೆ ಇದು ಮಾಡಿರ್ತಾರೆ ಅಂತ ಗೊತ್ತು. ಸೊ ಗಣೇಶ್ ಸರ್ ಜೊತೆಗೆ ತುಂಬ ಕೂಲಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ತುಂಬ ಸಿಂಪಲ್, ಅವರು ಬೈಯೋದಿಲ್ಲ, ಹೊಡೆಯೋದಿಲ್ಲ. ಸೊ ಒಳ್ಳೆ ಡೈರೆಕ್ಟರ್ ಜೊತೆಗೆ ನೀವು ಕೆಲಸ ಮಾಡಿದ್ದೀರಾ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರ ಅಂತ ಅಂದ್ಕೊತೀನಿ. ಪ್ರೀತಿ ಮ್ಯಾಮ್ 30 ವರ್ಷ ಆದಮೇಲೆ ಸಿಕ್ಕಿದ್ರು ಅಂತ ಹೇಳಿದ್ರು. ನಾನು ಸಿಕ್ಕಿ 11 ವರ್ಷ ಆಯಿತು, ನನಗೂ ಬಿಟ್ಟಿಲ್ಲ ಅವರು. 10 ವರ್ಷದಿಂದ ಅವ್ರು ಏನೇ ಫಂಕ್ಷನ್ ಇದ್ದರೂ ನನಗೆ ಕರೀತಾರೆ, ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ನನಗೆ ಒಬ್ಬರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಶ್ರೀ ಸರ್ ಆಗಲಿ,
ಅವರು ದೊಡ್ಡವರು ಅಂತ ಹೇಳೋಕೆ ನಮ್ಮ ಫ್ರೆಂಡ್ ಥರ ಇವರು. ಸೊ ಈ ಟೀಮಿಗೆಲ್ಲ ಒಳ್ಳೇದಾಗಲಿ. ಹಾಗೂ ನಮ್ಮದು ಶಭಾಷ್ ಅಂತ ಬರ್ತಾ ಇದೆ, ಪ್ಲೀಸ್ ದಯವಿಟ್ಟು ನೋಡಿ ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬರಲಿ ಚಪ್ಪಾಳೆ. ನೆಚ್ಚಿನ ನಿರ್ದೇಶಕರಾಗಿರುವಂತಹ ಸಾಯಿ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸರ್, ತಮಗೆ ಧನ್ಯವಾದಗಳು. ಹಾಗೆ ವಿ ಮನೋಹರ್ ಸರ್ ಇದ್ದಾರೆ, ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಆದ್ಯ ಮಾಚಯ್ಯ, ಕೆ ಚಂದ್ರಿಕಾ, ಸಮರ್ಥ್ ಕುಮಾರ್, ತನ್ವಿ ವಿಜಯ್, ಅಶೋಕ್ ಮತ್ತು ಈಗಾಗಲೇ ನಮ್ಮ ಜೊತೆ ಇರುವಂತಹ ಗಣೇಶ್ ನಾರಾಯಣ್ ಸರ್, ಹಾಗೆ DOP ಆಗಿ ಶ್ರೀ ಕ್ರೇಜಿ ಮೈಂಡ್ಸ್ ಗೌತಮ್ ಮನು, ಹಾಗೆ ನೃತ್ಯ ಸಂಯೋಜನೆ ಸ್ಟೀಫನ್ ಅವರು, ನಿರ್ದೇಶನ ತಂಡ ಮುತ್ತುದಾಸ್ ಮತ್ತು ರಾಘವೇಂದ್ರ, ಸಂಪಾದಕರು ರಾಘವೇಂದ್ರ ಅವರು. ಇವ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಕಡೆಯಿಂದ ಧನ್ಯವಾದಗಳು. ಖಂಡಿತವಾಗ್ಲೂ ನೀವಿಲ್ಲದೆ ಇದ್ದರೆ ಈ ಸಂಪೂರ್ಣ ತಂಡ ಅನ್ನಿಸ್ಕೊಳ್ಳೋದಿಲ್ಲ.